ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಪಕ್ಷದಲ್ಲಿರುವವರು ಶಿಸ್ತಿನ ಸಿಪಾಯಿಗಳಿದ್ದಾರೆ. ನಮ್ಮ ಪಾರ್ಟಿನಲ್ಲಿ ಶಾಸಕರು ಮತ್ತು ಸಚಿವರು ಯಾರೇ ಆಗಿರಲಿ ಅವರೆಲ್ಲರೂ ಕೂಡ ಶಿಸ್ತಿನ ಸಿಪಾಯಿಗಳು. MLA, ಮಂತ್ರಿ, ಕಾರ್ಯಕರ್ತರು ಎಲ್ಲರೂ ಕೂಡ ಶಿಸ್ತಿಂದಾನೇ ಇದ್ದಾರೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಕ್ಷಕ್ಕೆ ಮುಜುಗರ ಆಗುವುದಾದರೆ ಸಚಿವ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಡೋಕ್ಕೂ ಹಿಂದೆ ಮುಂದೆ ನೋಡಲ್ಲ ಅಂತ ಇದರ ಅರ್ಥನ ನಮಗೆ ಗೊತ್ತಿಲ್ಲ. ಅವ್ರು ಪಾರ್ಟಿ ನೋಡ್ತಾ ಇದ್ದಾರೆ. ಅವರು ಪಾರ್ಟಿಗೆ ಏನಾದ್ರು ತೀರಾ ಮುಜುಗರ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ, ಪ್ರತಿದಿನ ಕಸಿವಿಸಿ ಆಗ್ತಾ ಇದೆ. ಒಂದು ರೀತಿಯಲ್ಲಿ ಬೆಳಗ್ಗೆ ಎದ್ರೆ ಇದೇ ಕಥೆ ಆಗಿಬಿಟ್ಟಿದೆ ಅಂದಾಗ ಪಾರ್ಟಿ ಇದನ್ನು ಹೇಗೆ ಸಹಿಸ್ಕೊಳ್ಬೇಕು ಅಂತ ಪ್ರಶ್ನೆ ಬಂದಾಗ ಯಾರ್ಯಾರು ಈ ಸಚಿವ ಸ್ಥಾನದಲ್ಲಿ ಇದ್ದಾರೋ ಎಲ್ಲರೂ ನಮ್ಮಲ್ಲಿ ಶಿಸ್ತಿನ ಸಿಪಾಯಿಗಳೇ ಇದ್ದಾರೆ, ಬೇಕಾದರೆ ಅವ್ರು ರಾಜೀನಾಮೆಯನ್ನು ಕೊಡೋಕ್ಕೂ ಹಿಂದೆ ಮುಂದೆ ನೋಡಲ್ಲ ಎನ್ನುವ ಅರ್ಥದ ಮಾತುಗಳನ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. All those who are in the party, either is a worker or a MLA or a minister, all of them are very disciplined soldiers. That is what I can tell. ಯಾರು ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. All those who are in the party, either is a worker or a MLA or a minister, all of them are very disciplined soldiers. That is what I can tell. ಯಾರು ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. All those who are in the party, either is a worker or a MLA or a minister, all of them are very disciplined soldiers. That is what I can tell. ಯಾರು ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಜಡಿಸ್ಕೊಳ್ಳೋಕೆ ಸ್ವಾಮಿ ಇದ್ದಾರೆ. ಸ್ವಾಮಿ, ಈಗ ಶಿಸ್ತಿನ ಸಿಪಾಯಿಗಳು ಅಂತ ಹೇಳಿದ್ರೆ ಪಕ್ಷಕ್ಕೆ ತೊಂದರೆ ಆದರೆ ನೋಡ್ಕೊಂಡು ಕೂತಿರಲ್ಲ, ಅವ್ರಿಗೆ ಪಕ್ಷಕ್ಕೆ ಯಾರೂ ಮುಜುಗರ ಮಾಡಲ್ಲ, ಅವ್ರು ರಾಜೀನಾಮೆಯನ್ನು ಕೊಟ್ಟುಬಿಡ್ತಾರೆ ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತಾ? ಸೊ ಏನೂ ಇಲ್ಲದೆ ಅಂತೂ ಪಕ್ಷದ ಶಿಸ್ತಿನ ಸಿಪಾಯಿಗಳಿದ್ದಾರೆ ಅಂತ ಶಿವಕುಮಾರ್ ಅವರು ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರಾಜೀನಾಮೆ ಕನ್ಫರ್ಮ್ ಅಂತ ಭಾವಿಸಬಹುದಾಗತ್ತಾ ಸ್ವಾಮಿ? ರಮಕಾಂತ್, ಸಚಿವ ನಾಗೇಂದ್ರ ಅವರ ರಾಜೀನಾಮೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಯಾಕೆಂದ್ರೆ ಒಂದು ಕಡೆ ವಿಪಕ್ಷಗಳು ಪಟ್ಟಿ ಹಿಡಿದಿದೆ, ಜೊತೆಗೆ ಪಾದಯಾತ್ರೆಯನ್ನು ಮಾಡ್ತಾ ಇದೆ. ಸೆಪ್ಟೆಂಬರ್ 1ರಿಂದ 10ನೇ ತಾರೀಕುವರೆಗೂ ರಾಯಚೂರಿನಿಂದ ಬಳ್ಳಾರಿವರೆಗೂ ಪಾದಯಾತ್ರೆಯನ್ನ ಈಗಾಗಲೇ ಆಯೋಜನೆ ಮಾಡ್ಕೊಂಡಿದ್ದು ಘೋಷಣೆ ಕೂಡ ಆಗಿರುವಂತದ್ದು. ಒಂದೇ ಈ ಸದನದ ಒಳಗೂ ಸಾಕಷ್ಟು ಹೋರಾಟ ಮಾಡಿದ್ರು, ಈಗ ಹೊರಗಡೆಯೂ ಕೂಡ ಹೋರಾಟಕ್ಕೆ ವಿಪಕ್ಷಗಳು ಮುಂದಾಗ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಸಹಜವಾಗಿ ಸಿಎಂ ಡಿ.ಕೆ. ಶಿವಕುಮಾರ್ಗೆ ಗೊತ್ತಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನು ಇಡೋದಕ್ಕೆ ಈಗ ಸಿಎಂ ಡಿ.ಕೆ. ಮುಂದಾಗ್ತಾ ಇರುವಂತದ್ದು. ಒಂದು ಕಡೆ ನಾಳೆ ಹೋಗಿ ಹೈಕಮಾಂಡ್ ನಾಯಕರ ಹತ್ರ ಒಂದು ಸಭೆಯನ್ನ ನಡೆಸಿ ಅವರ ಒಂದು ಅಭಿಪ್ರಾಯ ಸಂಗ್ರಹವನ್ನು ಮಾಡಿ ಆ ಬಳಿಕ ಯಾವ ಒಂದು ನಿರ್ಧಾರವನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಹೈಕಮಾಂಡ್ ನಾಯಕರು ಮಾಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಯಾಕಂದ್ರೆ ರಾಜೀನಾಮೆ ಕೊಡಿಸಿದಂತಹ ಸಂದರ್ಭದಲ್ಲಿ ಮುಂದೆ ಆಗಬಹುದಾದಂತಹ ಒಂದು ಸವಾಲುಗಳನ್ನು ಕೂಡ ಎದುರಿಸಬೇಕಾಗುತ್ತೆ. ಹಾಗಾಗಿ ಎಲ್ಲವನ್ನು ಕೂಲಂಕುಷವಾಗಿ ಲೆಕ್ಕಾಚಾರವನ್ನ ಹಾಕಿಕೊಂಡೇ ಒಂದು ನಿರ್ಧಾರಕ್ಕೆ ಬರಬೇಕಾಗುವಂತ ಅನಿವಾರ್ಯತೆ ಈಗ ಕಾಂಗ್ರೆಸ್ ನಾಯಕರ ಮುಂದೆ ಇರುವಂತದ್ದು. ಜೊತೆಗೆ ಹೈಕಮಾಂಡ್ ನಾಯಕರು ಏನಾದ್ರು ಸಂದೇಶವನ್ನ ರವಾನಿಸಿದಂತ ಸಂದರ್ಭದಲ್ಲಿ, ಅಂದ್ರೆ ರಾಜೀನಾಮೆ ಪಡೆದು ಮತ್ತೊಬ್ಬರಿಗೆ ಅವಕಾಶ ಕಲ್ಪಿಸಿ ಎಂಬ ಏನಾದ್ರು ಸಂದೇಶ ಕೊಟ್ಟಂತ ಸಂದರ್ಭದಲ್ಲಿ ಸಚಿವ ನಾಗೇಂದ್ರ ಅವರಿಗೆ ಯಾವ ರೀತಿ ಅವರಿಗೆ ಒಂದು ಸಮಾಲೋಚನೆ ಮಾಡ್ತಾರೆ, ಯಾವ ರೀತಿ ಒಂದು ಮನವೊಲೈಕೆ ಮಾಡ್ತಾರೆ ಅನ್ನೋದು ಕೂಡ ಈಗ ದೊಡ್ಡ ಸವಾಲಾಗಿರುವಂತದ್ದು. ಯಾಕಂದ್ರೆ ಸಾಕಷ್ಟು ವಿರೋಧದ ನಡುವೆಯೂ ಸಚಿವ ನಾಗೇಂದ್ರ ಅವರಿಗೆ ಅವಕಾಶ ಕೊಟ್ಟಿರುವಂತದ್ದು. ಈಗ ಈ ಹಿನ್ನೆಲೆಯಲ್ಲಿ ಮತ್ತೆ ಅವರ ರಾಜೀನಾಮೆ ಪಡೆದಂತ ಸಂದರ್ಭದಲ್ಲಿ ಸಾಕಷ್ಟು ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ. ಇದು ಎಲ್ಲವನ್ನೂ ಕೂಡ ಲೆಕ್ಕಾಚಾರ ಹಾಕಿ ಹೈಕಮಾಂಡ್ ನಾಯಕರ ಜೊತೆ ಸಭೆ ಮಾಡಿ ಸಿಎಂ ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಯಾಕೆಂದ್ರೆ ಒಂದು ಸುಳಿವಂತೂ ಕೊಟ್ಟಿರುವಂತದ್ದು, ಪಕ್ಷದಲ್ಲಿ ಇರುವಂತಹ ಎಲ್ಲರೂ ಕೂಡ ಶಿಸ್ತಿನ ಸಿಪಾಯಿಗಳು ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿರೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಅಂದ್ರೆ ಹೈಕಮಾಂಡ್ ನಿಂದ ಏನಾದ್ರು ಸಂದೇಶ ಬಂದಂತ ಸಂದರ್ಭದಲ್ಲಿ ಮುಂದೆ ಎಲ್ಲಾ ನಿರ್ಧಾರಕ್ಕೂ ಭದ್ರರಾಗಿರ್ತಾರೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ರಮಾಕಾಂತ್, ಥ್ಯಾಂಕ್ ಯು ಸ್ವಾಮಿ.